ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमुकोऽपि वग्नि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदं। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनां मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मषापनोदनपटुतरे धर्माद्य किल पुरुषार्थसाधनीभूते अद्य एकादशी विवरणारंभे सति वैज्ञानिकरीत्या एकादशी विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः।
ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನೆಯಿಂದ ನಾವು ಏಕಾದಶಿ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ನಿನ್ನೆ ಎಲ್ಲ ಮೊನ್ನೆ ಏಕಾದಶಿ ದಿನ ವಿಳಂಬವಾಗಿ ಪ್ರವಚನೆಯನ್ನು ಕೊಡಲಾಗಿತ್ತು. ನಿನ್ನೆ ದ್ವಾದಶಿ ಕಾರ್ಯದ ಬಹುಲತ್ವ ಮತ್ತು ಅದರ ಒತ್ತಡದ ಕ್ರಮದಿಂದಾಗಿ ನಿನ್ನೆ ನಾವು ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ಜನರ ಭಕ್ತರ ಫೋನ್ ಬಂತು, ಆಚಾರ್ಯ ಆರಾಮಿಲ್ಲೇನು. ಶ್ರೋತೃಗಳು ಎಷ್ಟು ಕಾಳಜಿ ಮಾಡ್ತಾರೆ. ಅವರ ಅಂತಃಕರಣ ನಮಗೆ ಸಿಕ್ಕಿದಲ್ಲ, ಇದಕ್ಕಿಂತ ಹೆಚ್ಚೇನು ಬೇಕು. ಮುಂದಿನ ದಿನದ ಸಂದರ್ಭದಲ್ಲಿ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಏಕಾದಶಿಯ ಮಹತ್ವ ಎಷ್ಟಿದೆ, ಎಷ್ಟು ಪುಣ್ಯ, ಎಷ್ಟು ಬಿಟ್ಟರೆ ಏಕಾದಶಿ ಮಾಡದೇ ಇದ್ದರೆ ಎಷ್ಟು ಪಾಪ, ಮಾಡಿದರೆ ಎಷ್ಟು ಪುಣ್ಯ, ಇದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಆಯುರ್ವೇದ ಲಂಘನಂ ಪರಮೌಷಧಂ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆ ಬಗ್ಗೆಯೂ ಕೂಡ ಹೇಳಿದೆ. ಆನಂತರ ರಷ್ಯನ್ ಡಾಕ್ಟರ್ ಯೂರಿ ನಿಕೋಲಾಯ್, ಆನಂತರ ಇನ್ನೊಬ್ಬ ಬೊಕಿಲೇವ್ ಅಂತಕ್ಕಂಥ ಡಾಕ್ಟರ್ ಅಭಿಪ್ರಾಯಗಳನ್ನು ಕೊಟ್ಟು ಫಾಸ್ಟಿಂಗ್ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡಂತ ಹೇಳಿ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳ ಮೇಲೆ ಮಾಡಿ ಸಕ್ಸಸ್ ಆಗಿದ್ದಾರೆ. ಆದ್ದರಿಂದಾಗಿ ಮುಖ್ಯವಾಗಿ 5 ಲಾಭಗಳನ್ನು ನಿಕೋಲಾ ಹೇಳ್ತಾರೆ. ಮೊದಲೇದ್ದು, ನಮ್ಮ ಶರೀರದ ಅವಯವಗಳು ಜೀರ್ಣಾಂಗಕ್ಕೆ ವಿಶ್ರಾಂತಿ ಸಿಗ್ತದೆ. ಅದು ಬ್ರೇನಿಗೂ ಕೂಡ ವಿಶ್ರಾಂತಿ ಸಿಗ್ತದೆ. ಎರಡನೆಯದ್ದು, ಶರೀರದ ಕರುಳಿನಲ್ಲಿ ಅಂಟಿದ ಮತ್ತು ಕೊಳೆತು ವಿಷಮಯವಾಗಿರ್ತಕ್ಕಂಥ ಪದಾರ್ಥಗಳು ಉಪವಾಸವಿದ್ದ ದಿವಸ ಕರುಳಿನ ಆಕುಂಚನ ಪ್ರಸರಣ ನಡೆದಿರ್ತದೆ. ಎಲ್ಲ ಕಿತ್ಕೊಂಡು ಹೊರಗೆ ಬರ್ತದೆ. ಶರೀರ ವಿಷರಹಿತವಾಗ್ತದೆ. ಮೂರನೇ ಲಾಭ ಅಂತ ತಿಳ್ಕೊಂಡಂತಂದ್ರೆ, ಒಂದು ರೀತಿಯಾಗಿರ್ತಕ್ಕಂತಹ ಡ್ಯಾಮೇಜ್ ಏನಾಗಿರ್ತದೆ, ಡ್ಯಾಮೇಜ್ ರಿಪೇರಿಗೋಸ್ಕರ ಏಕಾದಶಿ ಉಪವಾಸ ಬಹಳ ಉಪಯೋಗ ಬೀಳ್ತದೆ. ಆ ನಂತರ ಸ್ಟ್ರೆಸ್ ಕಡಿಮೆ ಮಾಡ್ತದೆ. ಮನುಷ್ಯನ ಜೀವನದಲ್ಲಿ ಇವತ್ತಿನ ದಿವಸ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂಥೇಳಿ ಸಾವಿರಾರು ರೂಪಾಯಿ ಫೀಸ್ ಕೊಟ್ಟು ನೀವು ಲೆಕ್ಚರ್ ಹೇಳಲಿಕ್ಕೆ ಹೋಗ್ತೀರಿ. ಪರಮಾತ್ಮ ಹೇಳ್ತಾನೆ, ಒಂದು ಪೈಸೆ ಖರ್ಚು ಮಾಡಬೇಡಿ, ಉಪವಾಸ ಮಾಡಿ ಸಾಕು ಅಂತ. ಹೌದು, ಮನುಷ್ಯನ ಮನಸ್ಸು ಸರಿ ಇದ್ದರೆ ದೇಹ ಸರಿ ಇರ್ತದೆ. ಮನಸ್ಸು ಉದ್ವಿಗ್ನವಾದರೆ ದೇಹವು ಕೂಡ ವಿಕೃತವಾಗ್ತದೆ. ಮನೆಯವ ಮನುಷ್ಯನ ಕಾರಣಂ ಬಂದ ಮೋಕ್ಷಯೋ, ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತಿನ ದಿವಸ ಮನುಷ್ಯನಿಗೆ ಆಶೆ ಜಾಸ್ತಿ, ಆದರೆ ಅವನ ಬೇಡಿಕೆಯ ಆಪೂರ್ತಿ ಕಡಿಮೆ. ಹೀಗಾಗಿ ಪ್ರತಿಯೊಬ್ಬನು ಟೆನ್ಷನ್ನಲ್ಲಿದ್ದಾನೆ. ಶತ್ರುಗಳು ಹೆಚ್ಚಾಗಿದ್ದಾರೆ, ಹಿತಶತ್ರುಗಳು ಹೆಚ್ಚಾಗಿದ್ದಾರೆ.
ಆಂತರಿಕವಾಗಿ ಅನಾನುಕೂಲತೆಯನ್ನು ಮಾಡ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ. ಮೊನ್ನೆ ಯಾರೋ ಒಬ್ರು ಒಂದು ಶ್ರೇಷ್ಠ ಪೀಠದ ಯುಪಿ ಕಡೆ, ಉತ್ತರ ಪ್ರದೇಶ ಕಡೆಗೆ ಒಬ್ಬ ಸನ್ಯಾಸಿಗಳು ಅವ್ರು ಹೇಳ್ತಾರೆ, ಮಹಾಕುಂಭದ ವೇಳೆಯಲ್ಲಿ ಆದಿತ್ಯನಾಥ್ ಸುಳ್ಳು ಹೇಳಿದ್ದಾರೆ ಅಂತ. ಅದಕ್ಕೋಸ್ಕರ ಹೇಳು ಕಾರಣ ಏನು ಅಂತ ತಿಳ್ಕೊಂಡಂತಂದ್ರೆ, ಅಲ್ಲಿ ಸ್ವಲ್ಪ ಸ್ಟ್ಯಾಂಪೇಡ್ ಆಗಿದ್ದು ನಿಜ. 30, 40, 60ರವರೆಗೂ ಜನರು ಓದದ್ದು ನಿಜ. ಆದರೆ ಜನರು ಪ್ಯಾನಿಕ್ ಆಗಬಾರ್ದು ಅಂತ ತಿಳ್ಕೊಂಡಂತ ಹೇಳಿ ಆಗಿಂದಾಗಲೇ ಆ ಸ್ಥಳಕ್ಕೆ ಮುಟ್ಟಿದ ಯೋಗಿ ಆದಿತ್ಯನಾಥರು ಸಾಯಂಕಾಲದವರೆಗೂ ಯಾವ ಮಾತನ್ನು ಹೇಳಲಿಲ್ಲ. ಇಲ್ಲ, ಇದು ಕೇವಲ ಇದೊಂದು ವದಂತಿ ಇದೆ, ಯಾರೂ ಗಾಬರಿಕೆ ಆಗೋ ಕಾರಣವಿಲ್ಲ ಅಂತ ತಿಳ್ಕೊಂಡಂತೆ. ಸಾಧಾರಣ ಮಧ್ಯಾಹ್ನ 12 ಗಂಟೆ ನಂತರ 4 ಗಂಟೆವರೆಗೆ ಎಲ್ಲ ವ್ಯವಸ್ಥೆ ಕ್ಲಿಯರ್ ಆದ ನಂತರ ಆನಂತರ ಅನೌನ್ಸ್ ಮಾಡಿದರು, ಕಲ್ಪಿಷ್ಟ ಆಗಿದೆ, ಇಷ್ಟು ಜನ ಹೋಗಿದ್ದಾರೆ, ಎಲ್ಲ ವ್ಯವಸ್ಥೆ ಇದೆ, ನೀವು ಸುರಕ್ಷಿತವಾಗಿ ಬರ್ಬೋದು, ಯಾರು ಗಾಬರಿ ಆಗಬೇಡಿ ಅಂತ. ಆ ಒಬ್ಬ ಪೀಠಾಧಿಪತಿಗಳ ತಕರಾರು ಏನು ಅಂತ ತಿಳ್ಕೊಂಡಂತಂದ್ರೆ, ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬೇಕು. ಯಾಕೆ ಸಾಯಂಕಾಲದವರೆಗೂ ನಡೆದ ಘಟನೆ ಸತ್ಯ ಹೇಳಲಿಲ್ಲ ಅಂತ ತಿಳ್ಕೊಂಡಂತೆ. ಆ ಪೀಠಾಧೀಶರು ಏನು ಅವರಿಗೆ ಬೇಕಂತಲೇ ಯಾರಿಂದ ಹಣ ತಿನ್ಕೊಂಡು ಮಾತನಾಡ್ತಾ ಇದ್ದವ್ರು ಗೊತ್ತಿಲ್ಲ, ನಮಗೆ ಹೇಳಲಿಲ್ಲ, ಸಾಯಂಕಾಲದವರೆಗೂ ಅನೌನ್ಸ್ ಮಾಡಲಿಲ್ಲ. ಆದ್ದರಿಂದಾಗಿ ಆದರೆ ಅವ್ರಿಗೆ ಗೊತ್ತಿಲ್ಲ, ಮಾಬ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಧೈರ್ಯ ಕೊಡಬೇಕಾಗ್ತದೆ ಹೊರತು ಜನರಿಗೆ ಸತ್ಯ ಹೇಳಿ ಗಾಬರಿ ಮಾಡಿಸೋದು ಸತ್ಯ ಅಲ್ಲ. ಸತ್ಯ ಜನರಿಗೆ ಹಿತ ಆಗಬೇಕು. ಹಿತ ಆಗುವಂಥ ಸತ್ಯವನ್ನು ಅದಕ್ಕೋಸ್ಕರ ಜನರು ಗಾಬರಿ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ವಿಷಯ ಮುಚ್ಚಿಟ್ಟು ಸಾಯಂಕಾಲ ಹೇಳಿದರೆ ಏನು ತಪ್ಪಾಯಿತು? ಆದರೆ ಅವ್ರ ಬಗ್ಗೆ ಬೈದದ್ದೇ ಬೈದದ್ದು. ಅಷ್ಟು ಇನ್ನೂ ಹೆಚ್ಚು ಹೋಗಿವೆ, ಇನ್ನೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. ಹಾಗೆ ಅರೆ ಹೆಚ್ಚಾಗಿದ್ದು ಸಂತೋಷ ಆಗ್ತದೆ ಇವರಿಗೆ. ನಂತರ ಸುಮಾರು 60-65 ಕೋಟಿ ಜನ ಎಲ್ಲಿ ಸ್ನಾನವನ್ನು ಮಾಡ್ತಾರೆ. ಇವರಿಗೆ ಸಂತೋಷವಿಲ್ಲ, ಯಾಕೆ ಇವರಿಗೆ ಬೇರೆ ಪಾರ್ಟಿಯಿಂದ ಹಣ ಸಿಗ್ತಾ ಇದೆ. ಇಂಥ ಆಂತರಿಕ ಶತ್ರುಗಳೇ ಬಹಳ ಇರ್ತಾರೆ. ಅದಕ್ಕೋಸ್ಕರ ಮೊನ್ನೆ ಪಾಕಿಸ್ತಾನ ಜೊತೆಗಾದ ಯುದ್ಧದಲ್ಲಿ ಭಾರತ ದೇಶ ಕೇವಲ ಪಾಕಿಸ್ತಾನ ಜೊತೆಗೆ ಮಾತ್ರ ಯುದ್ಧ ಮಾಡ್ತಾ ಇಲ್ಲ, 3 ಶತ್ರುಗಳ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದು. ಒಂದು ಚೈನಾ, ಒಂದು ತುರ್ಕಿ, ಒಂದು ಪಾಕಿಸ್ತಾನ. ಅದರ ಜೊತೆಗೆ ಆಂತರಿಕವಾಗಿರ್ತಕ್ಕಂಥ ನಮ್ಮಲ್ಲಿದ್ದ ಜನ, 8 ಜನ ಸತ್ರು, ಎಷ್ಟು ವಿಮಾನ ಬಿತ್ತು. ಇಂಥ ಆಂತರಿಕ ಶತ್ರುಗಳಿದ್ದಾಗ ಟೆನ್ಷನ್ ಬಹಳ ಆಗ್ತದೆ. ಇದು ನಾನು ರಾಜಕೀಯವಾಗಿ ಹೇಳಿದೆ, ರಾಜಕೀಯವಾಗಿ ನಡೆದಂಥ ಈ ಘಟನೆ ಹೇಳಿದೆ. ಆಫೀಸ್ನಲ್ಲಿಯೂ ಕೂಡ ಒಬ್ಬರು ಉನ್ನತಿಯನ್ನು ಪಡೆಯೋದು ಇನ್ನೊಬ್ಬರಿಗೆ ಸಹನೆ ಆಗೋದಿಲ್ಲ, ಒಬ್ಬರಿಗೆ ಅನುಕೂಲತೆ ಆಗೋದು ಇನ್ನೊಬ್ಬರಿಗೆ ಸಹನೆ ಆಗೋದಿಲ್ಲ. ಹಿಂದೂಗಳಿಗೆ ಹಿಂದೂಗಳೇ ದ್ವೇಷಗಳು, ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ದ್ವೇಷಗಳು. ಇನ್ನೊಬ್ಬನ ಉನ್ನತಿಯನ್ನು ಮನಃಪೂರ್ವಕವಾಗಿ ಉದಾರ ಮನಸ್ಸಿನಿಂದ ಸ್ವೀಕಾರ ಮಾಡತಕ್ಕಂಥ ಔದಾರ್ಯ ಬಹಳ ಕಡಿಮೆ ಆಗಿದೆ. ಸುಭಾಷಿತ ಹೇಳ್ತದೆ, ಯಾರು ಇನ್ನೊಬ್ಬರ ಉನ್ನತಿಯನ್ನು ನೋಡಿ ಸಂತೋಷ ಪಡ್ತಾರೆ ಅವರೇ ನಿಜವಾದ ಸಜ್ಜನರು ಅಂತ ತಿಳ್ಕೊಂಡಂತೆ.
ಒಂದು ಮನಸ್ಸಿನ ಉದಾರತೆ ಬೇಕು. ಆದರೆ ಇವತ್ತಿನ ದಿವಸ ಎಲ್ಲ ಕಡೆಗೆ ಸ್ಪರ್ಧೆ, ಇನ್ನೊಬ್ಬರ ಅನಾನುಕೂಲತೆ ಮಾಡು ನಾವು ನಮ್ಮ ಹೆಚ್ಚಿನ ಹೆಸರನ್ನು ಗಳಿಸಬೇಕು ಅಂತಕ್ಕಂತಹ ಒಂದು ಪ್ರವೃತ್ತಿ ಎಲ್ಲ ಕಡೆ ಹೆಚ್ಚಾಗಿದೆ. ಇಂತಹ ಒಂದು ಮಾನಸಿಕ ಉದ್ವಿಗ್ನತೆ, ಇದಕ್ಕೆ ಮಾನಸಿಕ ಅವಸಾದ ಅಂತ ತಿಳ್ಕೊಂಡಂತ ಹೆಸರು. ಮಾನಸಿಕ ಅವಸಾದದ ಸಂದರ್ಭದಲ್ಲಿ ಏಕಾದಶಿ ಉಪವಾಸ ದೊಡ್ಡ ಔಷಧಿ. ಮಾಡಿ ನೋಡಿ. ಏಕಾದಶಿ ಉಪವಾಸ ಮಾಡಿದರೆ ಮನುಷ್ಯ ಎಷ್ಟು ಪ್ರಸನ್ನನಾಗಿರ್ತಾನೆ ಅಂತ ಅನ್ನೋದಕ್ಕೋಸ್ಕರ ನಮ್ಮ ಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರೇ ಉದಾಹರಣೆ. 35,000ಕ್ಕಿಂತ ಹೆಚ್ಚು ಜನರಿಗೆ ಮುದ್ದೆ ಕೊಟ್ಟ ನಂತರವೂ ಕೂಡ ಅಷ್ಟೇ ಏಕಾಗ್ರತೆಯಿಂದ, ಏನು ಟೆನ್ಷನ್ ಇಲ್ಲದೆ ಪೂಜೆ, ಅಷ್ಟು ಮಂಗಳಾರತಿ ಆಗಲೇಬೇಕು, ಅಷ್ಟು ಧೂಪಾರತಿ ಆಗಲೇಬೇಕು, ಅಷ್ಟು ನಮಸ್ಕಾರ ಆಗಲೇಬೇಕು, ಎಲ್ಲ ನಿರಾಯಾಸವಾಗಿ ಮಾಡ್ತಾ ನೋಡಿದರೆ ಏಕಾದಶಿ ಉಪವಾಸದಿಂದ, ಬ್ರಹ್ಮಚರ್ಯದಿಂದ, ಜಪದಿಂದ ಬರ್ತಕ್ಕಂಥ ಸಾಮರ್ಥ್ಯ ಅರ್ಥ ನಮಗೆ ಅರ್ಥ ಆಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅದೇ ನಾ ಆಗಲೇ ಹೇಳ್ತಕ್ಕಂಥ ಲಕ್ಷನ್ ಡಾಕ್ಟರ್ ಹೇಳ್ತಾರೆ, ದೇ ಆರ್ ಸಫರಿಂಗ್ ಫ್ರಮ್ ಡಿಸೀಸಸ್ ವಿಚ್ ದೇ ಆರ್ ನಾಟ್ ಹ್ಯಾವ್ and of diverse phobia or fears like morbid fear and illness of coward blockness, infection ಇತ್ಯಾದಿ. ರೋಗ ಇಲ್ಲ, ರೋಗ ಇದೆ ಅಂತನೂ ಭ್ರಮೆ. ಇದಕ್ಕೆ ಮಾನಸಿಕ ರೋಗ ಅಂತ ಕರೀತಾರೆ. ಕೆಲವರಿಗೆ ನನಗೆ ಬಹಳ ರೋಗ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಲೆಯಲ್ಲಿ ಇರ್ತದೆ. ಬಹಳ ಹಿಂದೆ ಒಂದು ಕಥೆ ನನಗೆ ಓದ್ಲಿಕ್ಕೆ ಸಿಕ್ತು. ಒಬ್ಬ ವ್ಯಕ್ತಿ ಮಲ್ಕೊಂಡಿದ್ದ. ಅವನಿಗೆ ಹಲ್ಲಿ ಅಂದ್ರೆ ಅಲರ್ಜಿ. ಈಗ ನೋಡಿದ, ಗೋಡೆ ಮೇಲೆ ಸಣ್ಣ ಹಲ್ಲಿ ಓಡಾಡ್ತಾ ಇತ್ತು. ಅವನು ವಿಚಾರ ಮಾಡಿದ, ಹೀಗೆ ಅದು ಮೇಲೆ ಹೋಗ್ತದೆ, ಮೇಲೆ ಹೋಗಿ ಮೇಲಿಂದ ನನ್ನ ಮೇಲೆ ಬೀಳ್ತದೆ. ಅಷ್ಟೊಂದು ತೂಕಡಿಕೆ ಬಂತು. ನೋಡ್ತಾನೆ, ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಸುತ್ತಲೂ ನೋಡಿದ, ಇಲ್ಲ. ಅದು ನನ್ನ ತಲೆ ಮೇಲೆ ಬಿದ್ದು ನನ್ನ ಕಿವಿಯಿಂದ ನನ್ನ ಬ್ರೇನ್ಗೆ ಹೋಗ್ಬಿಟ್ಟಿದೆ. ಓ, ತಲೆ ಭಾಳ ನೋಯಿಸ್ತಾ ಇದೆ. ಅಯ್ಯೋ, ಇಲ್ಲಿ ನೋವು, ಇಲ್ಲಿ ವಿಲಿ ಒದ್ದಾಡ್ತಾ ಇದ್ದ. ಮನೆಯವರು ಬಂದು ಸಮಾಧಾನ ಹೇಳಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಡಾಕ್ಟರ್ ಇಲ್ಲ, ನಾರ್ಮಲ್ ಅಂತ ಹೇಳಿದ್ರು. ಎಲ್ಲ ಡಾಕ್ಟರ್ ಸುಳ್ಳು ಹೇಳ್ತಾರೆ. ನಾನು ನೋಡಿದ್ದೆ, ಇಲ್ಲಿ ಅಲ್ಲಿ ನನ್ನ ತಲೆಯಲ್ಲಿ ಹೋಗಿದೆ. ಎಲ್ಲ ದೊಡ್ಡ ಡಾಕ್ಟರ್ ತೋರಿಸಾಯ್ತು. ಆಗಿನ ಕಾಲಕ್ಕೆ ಈಗಿನಂತೆ ಫುಲ್ ಸಿಟಿ ಸ್ಕ್ಯಾನ್ ಇರಲಿಲ್ಲ, ಬ್ರೈನ್ ಸ್ಕ್ಯಾನಿಂಗ್ ಇರಲಿಲ್ಲ. ವೈದ್ಯರು ಹೇಳಿದ್ರು ಕೂಡ ಕೇಳಲಿಲ್ಲ. ದಿನ ದಿನಕ್ಕೆ ಚಿಂತೆಯಿಂದ ನನ್ನ ತಲೆಯಲ್ಲಿ ಹಲ್ಲಿ ಹೋಗಿದೆ. ಒಳ್ಳೆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮನುಷ್ಯ ಸ್ವರ್ಗ ಕಡ್ಡಿಯಾದ. ಅವನ ಮಗನು ಒಬ್ಬ ಫ್ರೆಂಡ್, ಮಿಲಿಟರಿಲಿ ಡಾಕ್ಟರ್. ಅವನು ತನ್ನ ಮಿತ್ರನಿಗೆ ಭೇಟಿಯಾಗೋದಕ್ಕೋಸ್ಕರ ಬಂದಿದ್ದಾನೆ. ಭೇಟಿಯಾದಾಗ ಬಂದಾಕ್ಷಣಕ್ಕೇನೆ ಎಲ್ಲ ಯೋಗಕ್ಷೇಮ ಕೇಳುವಾಗ, ಏನಪ್ಪ ನಿಮ್ಮ ಅಪ್ಪ ಹಿಂಗಾಗಿ ಸೊರಿ ಹೋಗಿದ್ದಾರೋ? ಅವ್ರು ನಡೆದ ಘಟನೆ ಹೇಳ್ದ. ಎಲ್ಲ ಡಾಕ್ಟರ್ ಇಲ್ಲ ಅಂತಂತಾರೆ, ಯಾರಿಲ್ಲ ಅಂತಾರೆ, ಇವನು ವಿಶ್ವಾಸ ಆಗ್ತಾ ಇಲ್ಲ ಅಂತ.
ಅವನು ಹೇಳ್ದ, ನಾನು ನಿಮ್ಮ ಅಪ್ಪನಿಗೆ ಚಿಕಿತ್ಸೆ ಮಾಡ್ತೇನೆ. ಅವನದಪ್ಪ ನನ್ನ ಫ್ರೆಂಡ್ ಮಿಲಿಟರಿ ಡಾಕ್ಟರ್, ನಿನ್ನ ತಲೆಯಲ್ಲಿ ಹೇಗಿದ್ದು ಹಲ್ಲಿಯನ್ನು ಹುಡುಕ್ತಾರ ಅಂತ. ಹಾಂ, ನೋಡಿ ಡಾಕ್ಟರ್, ನೋಡ್ರಿ, ಹೀಗೆ ಕೈ ಆಡ್ತಿದ್ದು, ಹೀಗೆ ಕೈ ಆಡ್ತಿ. ಹೌದು, ಇಲ್ಲಿದೆ ಬ್ರೈನಿನ ಮಧ್ಯದಲ್ಲಿ ದೊಡ್ಡ ಮೆದುಳು, ಸಣ್ಣ ಮೆದುಳು ಎಲ್ಲಿ ಸಂಧಿ ಆಗ್ತದೆ ಅದರ ಕೆಳಗೆ ಅಡ್ಕೊಂಡಿದೆ. ಭಾಳ ಡೇಂಜರ್. ನೀವು ಹೇಳೋದು ಸರಿ, ಅವಂಗ ನಾನು ಹೇಳೋದು ಸರಿ ಅಂತ ಆ ಕಡೆ ಎದ್ದು ಕೂತ ಮಾರ. ಹೌದ್ರಿ, ಎಷ್ಟು ಎಲ್ಲ ಡಾಕ್ಟರ್ ದಡ್ಡಿದ್ದಾರೆ ಅವರು. ನೀವು ಗುರುತು ಹಿಡಿದು ನೋಡಪ್ಪ, ಅದೇನು ಚಿಂತೆ ಮಾಡಬೇಡ್ರಿ, ನಿಮಗೆ ನಾನು 15 ದಿವಸ ಔಷಧ ಕೊಡ್ತೇನೆ. ಅದು ಒಳಗಿನಿಂದ ಸ್ವಲ್ಪ ಹೊರಗೆ ಬರಲಿ, ಕಿವಿ ಹತ್ತಿರ ಬರಲಿ, ನಾನು ಹೊರಗೆ ತೆಗಿತೇನೆ. ಅವನು ದಿನಾಲು ಬರ್ತಿದ್ದ, ಇಂಜೆಕ್ಷನ್ ಕೊಡ್ತಿದ್ದ, ಮರುದಿವಸ ಹೇಳ್ತಿದ್ದ, ಹಾಂ ಈ ಕಡೆ ಸಾವಕಾಶ ಸರಿತಾ ಇದೆ. ಇಷ್ಟು ದಿವಸ ಅದು ಸ್ವಲ್ಪ ಅಶಕ್ತಾಗಿ ಮೂರ್ಛೆಯಾಗಿತ್ತು, ನಾನು ಕೊಟ್ಟ ಔಷಧಿಯಿಂದ ಅದಕ್ಕೂ ಶಕ್ತಿ ಬಂದಿದೆ, ಸಾವಕಾಶ ಕಿವಿ ಕಡೆ ಬರ್ತಾ ಇದೆ. 14ನೇ ದಿವಸ ಆಯ್ತು. 15ನೇ ದಿವಸ ಹೇಳ್ದ, ಇವತ್ತು ಸಾಯಂಕಾಲ ಹೊರಗೆ ತೆಗಿತೇನೆ ನೋಡ್ರಿ ಅಂತ. ಈ 15 ದಿವಸದಲ್ಲೇ ಈ ರೋಗಿ ಸುಧಾರಿಸಿದ್ದ. ನಾನು ಹಲ್ಲಿ ಹೋಗಿದ್ ಖರೆ, ಅದು ಹೊರಗೆ ಬೀಳ್ತದೆ ಅಂತ. 15ನೇ ದಿವಸ ಸಾಯಂಕಾಲ ಮಾಡಿ ಮಲ್ಕೊಡಿ, ಕಣ್ಮುಚ್ಚರು ಎಂತಿಕೊಂಡು ಅಂತೇಳಿ ಮಾಡಿ ಬಂತು ಹೊರಗೆ ನೋಡಿ ಅಂತಕೊಂಡಂತ. ನೋಡಿದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಲ್ಲಿ ಇದೇ ನಿಮ್ಮ ತಲೆಯಲ್ಲಿ ಹೋಗಿತ್ತು. ಜೀವಂತ ಹೊರಗೆ ತೆಗೆದಿದ್ದೇನೆ ಅಂತ ತಿಳ್ಕೊಂಡಂತೆ. ಇವನಿಗೂ ಬಹಳ ಸಂತೋಷ. ಒಂದು ವಾರದಲ್ಲೇ ಮತ್ತೆ ದಷ್ಟಪುಷ್ಟನಾದ. ಅವನು ತನ್ನ ಫ್ರೆಂಡಿಗೆ ಕೇಳ್ದ, ಏನು ಕಿವಿಯಿಂದ ಅಲ್ಲಿ ಹೊರಗೆ ಹೋಗ್ತದ, ಹೋದ್ರೂ ಬ್ರೈನಲ್ಲಿ ಕುತ್ಕೊಳ್ತದೇನು, ಮತ್ತೆ ತಿರುಗಿ ವಾಪಸ್ ಬರ್ತದೆ. ನಮ್ಮಪ್ಪನಿಗೆ ಏನು ಔಷಧ ಕೊಟ್ಟು? ಅವನು ಹೇಳ್ದ, ನಿಮ್ಮ ಅಪ್ಪನಿಗೆ ದಿನ ಡಿಸ್ಟಿಲ್ ವಾಟರ್ ನಾನು ಇಂಜೆಕ್ಷನ್ ಕೊಡ್ತೀನಿ. ಅವನು ಭ್ರಮೆ ದೂರ ಮಾಡಬೇಕಾಗಿತ್ತು. ಅದಕ್ಕೆ 15 ದಿವಸ ಯಾಕೆ ತೊಗೊಂಡು ಮತ್ತು ನಿಮ್ಮಪ್ಪ ಹೇಳ್ದಂತ ಅಲ್ಲಿ ಸಿಗಬೇಕಲ್ಲ. ದಿನ ಹುಡುಕ್ತಿದ್ದೆ, ನಿನ್ನೆ ಸಿಕ್ತು. ಅವನು ಹೇಳ್ದಂತ ಅದೇ ಆಕೃತಿದ್ದು, ಅದೇ ಬಣ್ಣದ್ದು ಅಂತ. ಅಂದರೆ ಮನುಷ್ಯನಿಗೆ ಸಂಶಯ ಪ್ರವೃತ್ತಿ, ಗಾಬರಿಯ ಪ್ರವೃತ್ತಿ, ಸೈಕಾಲಜಿಕಲ್, ಮನುಷ್ಯನ ಮಾನಸಿಕವಾದ ಒಂದು ಭಯ, ಅವನ ಶರೀರದ ಯಾವುದೋ ಭಾಗದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇರ್ತದೆ. ಈ ದುಷ್ಪರಿಣಾಮ ಅಂತಿಕೊಂಡಂತೇನಿದೆ, ಈ ಭಯ ಅಂತಿಕೊಂಡಂತೇನಿದೆ, ಈ ಸ್ಟ್ರೆಸ್ಗಳು ಅಂತೇನಿವೆ, ಈ ಸ್ಟ್ರೆಸ್ಗಳು ವಿಶೇಷವಾಗಿರ್ತಕ್ಕಂಥ ರೀತಿಯ ಈ ಮಾನಸಿಕ ರೋಗಗಳ ನಿವಾರಣೆ ಏಕಾದಶಿ ಉಪವಾಸದಿಂದ ಆಗ್ತದೆ. ನಾನು ಭಾಳ ಸಲ ಪ್ರಯತ್ನ ಮಾಡಿದ್ದೇನೆ. ಏನೋ ಸಮಸ್ಯೆಗಳು, ಏಕಾದಶಿ ಉಪವಾಸ ಮಾಡಿದ ದಿವಸ ಎಲ್ಲ ಸಮಸ್ಯೆಗಳು ದೂರ ಆದಂತೆ ಅಂತಕ್ಕಂಥ ಒಂದು ಮಾನಸಿಕ ಶಕ್ತಿ ಬೆಳೀತಾ ಇತ್ತು, ವಿಲ್ ಪವರ್ ಬೆಳೀತಾ ಇತ್ತು. ಇಂಥ ಸೈಕಾಲಜಿಕಲ್ ಡಿಸ್ಆರ್ಡರ್ಗಳಿಗೆ ದೂರ ಮಾಡೋದಕ್ಕೋಸ್ಕರ ಉಪವಾಸ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಂತೆ ಡಾಕ್ಟರ್ ನಿಕೋಲಾಯಿ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ ಹೇಳ್ತಾರೆ, ವಿ ಹ್ಯಾವ್ ಇನಿಷಿಯೇಟ್ ದ ಯೂಸ್ ಆಫ್ ಕಂಟ್ರೋಲ್ಡ್ ಫಾಸ್ಟಿಂಗ್ ಫಾರ್ ಟ್ರೀಟ್ಮೆಂಟ್ ಆಫ್ psycho disorders. Preliminarily, sluggish forms of split personalities, particularly good results have been obtained in the treatment of divorces.
hypochondrotic conditions, when patients are over anxious about their health, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಸಂಶಯಗಳು ಇರತಕ್ಕಂಥ ವ್ಯಕ್ತಿಗಳು ಅಂತ ಏನಿದ್ದಾರೆ, ಆ ವ್ಯಕ್ತಿಗಳ ಮಾನಸಿಕ ಆ ಒಂದು ಅವಸಾದ, ಮಾನಸಿಕ ಪೀಡೆ ಅಂತ ತಿಳ್ಕೊಂಡಂತ ಏನಿದೆ, ಅದು ಏಕಾದಶಿ ಉಪವಾಸದಿಂದ ದೂರ ಆಗ್ತದೆ. ಗಂಡನು ಏಕಾದಶಿ ಉಪವಾಸ ಮಾಡ್ತಾ ಇದ್ದಾನೆ, ಹೆಂಡತಿಯು ಏಕಾದಶಿ ಉಪವಾಸ ಮಾಡ್ತಾ ಇದ್ದಾಳೆ. ಅಂಥವ್ರಲ್ಲಿ ಡೈವೋರ್ಸ್ ಆಗೋದಿಲ್ಲ. ಆಚಾರ್ಯ ನೀವೇನು ಅಪರೋಕ್ಷ ಜ್ಞಾನಗಳಂತ ಅನ್ಬೇಡಿ. ನನ್ನರ್ಥ ಡೈವೋರ್ಸ್ ಕೇಸ್ ಏನು ಬರ್ತವೆ, ನಾನು ಕೆಲವು ಪ್ರಶ್ನೆಗಳನ್ನು ಮಾಡುವಾಗ ಈ ಪ್ರಶ್ನೆಯನ್ನು ಕೂಡ ಮಾಡ್ತೇನೆ. ಆದರೆ ಇಲ್ಲಿವರೆಗೆ ಎಲ್ಲರೂ ನಾವು ಏಕಾದಶಿ ಉಪವಾಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಏಕಾದಶಿ ಉಪವಾಸ ಮಾಡದೇ ಇದ್ದರೆ ಮಾನಸಿಕ ಯುಗ ಹೋಗೋದಿಲ್ಲ. ಈಗೋ ಕಡಿಮೆ ಆಗಬೇಕಾದ್ರೆ ಏಕಾದಶಿ ಉಪವಾಸ, ನಾನು ದೇವರು ನನ್ನ ಇಷ್ಟು ಉಪಕಾರ ಮಾಡಿದ್ದಾನೆ, ದೇವರಿಗೆ ನಾನು ಶರಣ ಹೋಗ್ತೇನೆ ಅಂತ ಅನ್ನೋ ಒಂದು ಭಾವನೆ ಮನುಷ್ಯನಲ್ಲಿ ಈಗೋ ದೂರ ಮಾಡ್ತಾರೆ. ಈಗೋ ದೂರ ಆಯಿತು ಅಂದರೆ ಗಂಡ ಹೆಂಡತಿಯಲ್ಲಿ ಡೈವರ್ಸ್ ಆಗೋದಿಲ್ಲ. ಇಂಥ ಡೈವೋರ್ಸ್ ಕೇಸ್ ಮೇಲೆ ಪರಿಣಾಮ ಬೀರಿದೆ ಅಂತ ತಿಳ್ಕೊಂಡು ಡಾಕ್ಟರ್ ಹೇಳ್ತಾ ಇದ್ದಾರೆ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈದ್ಯ, ಅದೇ ಡಾಕ್ಟರ್ ಹೇಳ್ತಾರೆ, like all other organs, the brain in periodic of fasting also rids itself of toxins and undergoes the process of renovation. ಬ್ರೈನಿಗೂ ಕೂಡ ತನ್ನಲ್ಲಿದ್ದ ಡಿಸಾರ್ಡರ್ಗಳನ್ನು ರಿಪೇರಿ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ದಿವಸ ಆದರೂ ಬೇಡ, 15 ದಿವಸಕ್ಕೊಮ್ಮೆ ಹೇಗೆ ನಾವು ಸರ್ವಿಸಿಗೆ ಕೊಡ್ತೇವೆ ನಮ್ಮ ಗಾಡಿಗಳನ್ನು, ಅದೇ ರೀತಿ ಮನಸ್ಸಿಗೂ ಬ್ರೈನ್ಗೂ ಸರ್ವಿಸ್ ಆಗೋದು ಬೇಡವೆ, ಬ್ರೈನ್ಗೂ ವಿಶ್ರಾಂತಿ ಆಗೋದು ಬೇಡವೆ. ಚಿಂತೆ 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 ಬ್ರೈನ್ನಲ್ಲಿ ಹ್ಯಾಮರಿಂಗ್ ಒಂದು ದಿವಸ ಬ್ರೈನ್ನಲ್ಲಿ ಅನಾನುಕೂಲ ಆಗಿಬಿಡ್ತದೆ. ಆ ಕಾಲದಲ್ಲಿ ಅಲ್ಲಿಯ ನರ್ವ್ಸ್ ಬರ್ಸ್ಟ್ ಆಗಿಬಿಡ್ತದೆ. ಬ್ರೈನ್ ಹೆಮರೇಜ್, ಹ್ಯಾಮರ್, ಚಿಂತೆ ಬ್ರೈನಿನ ಮೇಲೆ ಹ್ಯಾಮರ್ನಂತೆ ಕೆಲಸ ಮಾಡ್ತದೆ, ಹತೋಡಿ ತೆಗೆದುಕೊಂಡು ಹೊಡೆದಂತೆ. ಇದನ್ನ ಕಡಿಮೆ ಮಾಡ್ತದೆ ಉಪವಾಸ. ಅದಕ್ಕೆ ನಮ್ಮಲ್ಲಿ ಚಾತುರ್ಮಾಸದಲ್ಲಿ 9 ಊಟ ವ್ರತ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳ್ತಾರೆ. ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಮಾನಸಿಕ ಅನಾನುಕೂಲತೆ ದೂರ ಆಗಬೇಕು, ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಈಗೋ ಕಡಿಮೆ ಆಗಬೇಕು. ಏಕಾದಶಿ ಉಪವಾಸದಿಂದ ಈ ಕೆಲಸ ಆಗ್ತದೆ. ಏಕೆ? ಬ್ರೈನಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರಿನೋವೇಷನ್ ಆಗುವುದಕ್ಕೋಸ್ಕರ ಅವಕಾಶ ಸಿಗ್ತದೆ. ದ ಎಂಟೈರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ which ordinarily consumes a colossal volume of brain energy, in the way switched off this form of basis for the treatment of neuropsychic disorders patients who suffer from cirrhosis,
experience electronic and memory. They are inclination to weep out a fast provocation in also overcome. ಅರ್ಥಾತ್ ಸರ್ವಸಾಮಾನ್ಯವಾಗಿ ಮನುಷ್ಯನಿಗೆ ಉತ್ತೇಜನಗೊಳಿಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಯಾಕೆ ಗಂಡ ಹೆಂಡತಿ ಭೇಟಿ ಆಗ್ತೀರಿ, ಜಗಳಾಡ್ತೀರಿ ಅಂತ ಏನು ಮಾಡಿ ನನ್ನ ಹೆಂಡತಿ ಇನ್ನೇನು ಹೇಳ್ಬಿಟ್ಟು ನಂಗೆ ಪ್ರೊವೋಕ್ ಮಾಡ್ತಾಳೆ, ಬೈಯೋ ಹಂಗೆ ಮಾಡ್ತಾಳೆ. ನಾನು ಹೆಂಡತಿ ನನಗೆ ಸಿಟ್ಟಿಗೆ ಬರೆಸಿ ಹೊಡಿಯೋ ಹಂಗೆ ಮಾಡ್ತಾಳ್ರಿ. ಹೆಂಡತಿ ಕೇಳಿದ್ರೆ ನನ್ನ ಗಂಡು ಹಾಗೆ ಪ್ರೊವೋಕ್ ಮಾಡ್ತಾನೆ ನನಗಂತ ಉತ್ತೇಜನ ತಂದು ಕೊಡ್ತಾನೆ. ಆದರೆ ಈ ಡಾಕ್ಟರ್ನ ಎಸ್ ಸ್ಪಷ್ಟವಾಗಿ ಹೇಳ್ತಾರೆ, ವ್ರತ ನಿಯಮಗಳ ಹಿಂದೆ ಇರತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವೈಶಿಷ್ಟ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಇನ್ನು ಏಕಾದಶಿ ಫಾಸ್ಟ್ ಟ್ರೀಟ್ಮೆಂಟ್ ಅಂದರೆ ಯಾವ ಬೇಕಾದಾಗ ಮಾಡಲಿಕ್ಕಿಲ್ಲ. ಏಕಾದಶಿ ನೀನು ಹೇಳಿದ್ದೆ, ನಾನು ನಿನ್ನೇನು ಪ್ರವಚನದಲ್ಲಿ ಹೇಳಿದ್ದೇನೆ. ಸೂರ್ಯಮಂಡಲದಿಂದ ಚಂದ್ರಮಂಡಲ ಸ್ವತಂತ್ರವಾಗಿ ತನ್ನ ಕಲೆಗಳನ್ನು ಪೂರ್ಣ ಮಾಡಿ ಆ ಕಲೆಗಳು ಪೂರ್ತಿ ಒಂದೊಂದಾಗಿ ಕಡಿಮೆ ಆಗುವವರೆಗೂ ಸ್ವತಂತ್ರವಾಗಿರುವಾಗ ನಮ್ಮ ಬ್ರೈನ್ ಮೇಲೆ, ಆನಂತರ ನಮ್ಮ ವ್ಯವಹಾರದ ಮೇಲೆ ಪ್ರೆಷರ್ ಬಹಳ ಕಡಿಮೆ ಇರ್ತದೆ. ಬ್ಲಡ್ ಪ್ರೆಷರ್ ಮೇಲೆ ಕಂಟ್ರೋಲ್ ಮಾಡ್ತದೆ ಏಕಾದಶಿ. ಶುಕ್ಲ ಪಕ್ಷದ ಏಕಾದಶಿ ಸೂರ್ಯಮಂಡಲದಿಂದ ಸೂರ್ಯಮಂಡಲದ ಪ್ರಭಾವದಿಂದ ಚಂದ್ರಮಂಡಲ ಹೊರಗೆ ಬರ್ತದೆ. 11ನೇ ಕಲೆ ಏಕಾದಶಿ ದಿನ ಮಾತ್ರ. ಆ ನಂತರ ಕೃಷ್ಣ ಏಕಾದಶಿ ದಿವಸ ಸೂರ್ಯಮಂಡಲಕ್ಕೆ ಪ್ರವೇಶಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿ ಸಹಿತವಾಗಿ ಇರೋದರಿಂದಾಗಿ ಕೃಷ್ಣ ಪಕ್ಷದ ಏಕಾದಶಿ. ಶುಕ್ಲ ಪಕ್ಷದ ಏಕಾದಶಿಗಿಂತಲೂ ಕೃಷ್ಣ ಪಕ್ಷದ ಏಕಾದಶಿಗೆ ಸ್ವಲ್ಪ ಶಾಂತತೆ ಹೆಚ್ಚಿರ್ತದೆ. ಯಾಕೆ ಚಂದ್ರ ಆ ಕಾಲದಲ್ಲಿ ಸೂರ್ಯನ ಪ್ರಭಾವದಿಂದ ಪೂರ್ತಿ ದೂರ ಆಗಿರ್ತಾನೆ. ಯಾಕೆ ಹೆಚ್ಚೆಷ್ಟು ಸೂರ್ಯನ ಪ್ರಭಾವ ನಮ್ಗೆ ಆಕ್ಸಿಜನ್ಗೆ ಅನುಕೂಲ ಆಗಿದ್ರೂ ಕೂಡ ಸೂರ್ಯನ ಪ್ರಭಾವ ನಮಗೆ ಬೇಸಿಗೆ ಕಾಲದಲ್ಲಿ ಉಪವಾಸ ಮಾಡ್ಲಿಕ್ಕೆ ಬಹಳ ತ್ರಾಸಾಗ್ತದೆ, ಅನಾನುಕೂಲತೆ ಉಂಟಾಗ್ತದೆ. ಇದರ ಜೊತೆಯಲ್ಲಿ ಜಾಗರದ ಮಹತ್ವವೂ ಕೂಡ ಇದೆ. ಏಕಾದಶಿ ದಿವಸ ಜಾಗರ ಮಾಡಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಜಾಗರ ಅಂತ ತಿಳ್ಕೊಂಡಂತಂದ್ರೆ ಉಪವಾಸ ಮಾಡಿ ಶರೀರದ ಟಾಕ್ಸಿನ್ಸ್ ಹೊರಗೆ ಹೋಗಿರ್ತದೆ, ಶರೀರದ ವಿಷ ದೂರ ಆಗ್ತಾ ಇರ್ತದೆ. ಅಂಥ ವೇಳೆಯಲ್ಲಿ 8-10 ಜನ ಸೇರಿ ಸಂತೋಷದಿಂದ ಭಗವಂತನ ಹಾಡನ್ನು ಹೇಳ್ತಾ, ಜಾಗಟೆಗಳನ್ನು ಬಾರಿಸುತ್ತಾ, ಚಪ್ಪಾಳೆ ಹೊಡುತ್ತಾ, ಆ ನಂತರ ನರ್ತನ ಮಾಡ್ತಾ ಜಾಗರವನ್ನು ಮಾಡಿದರೆ ಮನುಷ್ಯ ಪೂರ್ತಿಯಾಗಿ ಒಂದು ರೀತಿಯಾದಂಥ ಒಂದು ಆನಂದವನ್ನು ಅನುಭವಿಸ್ತಾನೆ. ಜಾಗರ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ನಮ್ಮ ಶಾಸ್ತ್ರ ಈ ರೀತಿಯಾಗಿ ಹೇಳ್ತದೆ. ಅದಕ್ಕೆ ನಮ್ಮ ಶಾಸ್ತ್ರದ ಒಂದು ಉದಾಹರಣೆ ನಿಮಗೆ ನಾನು ಕೊಡ್ತೇನೆ. ಏಕಾದಶಿ ದಿನ ಸಂಪೂಜ್ಯ ವಿಧಿವತ್ ವಿಷ್ಣು ಶ್ರದ್ಧಾಯ ಅತಿ ಸಮಾಹಿತ, ಶ್ರದ್ಧೆಯಿಂದ ಏಕಾಗ್ರ ಮನಸ್ಸಿನಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಪುಷ್ಪ, ಗಂಧ, ಧೂಪ, ದೀಪ. ಪರಮಾತ್ಮನಿಗೆ ಅನ್ನ ಬಿಟ್ಟು ಉಳಿದ ನೈವೇದ್ಯ ತೋರಿಸ್ಲಿಕ್ಕೆ ಬರ್ತದೆ, ಅವನಿಗೆ ಉಪವಾಸ ಇಲ್ಲ.
ಜಪ ಹೋಮ ಪ್ರದಕ್ಷಿಣೈ, ಪರಮಾತ್ಮನ ಕುರಿತು ಜಪ ಮಾಡಬೇಕು, ಪರಮಾತ್ಮನನ್ನು ಕುರಿತು ಮಾನಸಿಕ ಹೋಮವನ್ನು ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಸ್ತೋತ್ರೈರ್ ನಾನಾ ವಿಧೈ, ನಾನಾ ವಿಧ ಸ್ತೋತ್ರಗಳನ್ನು ಮಾಡಬೇಕು. ನೃತ್ಯ ಗೀತ ವಾದ್ಯ ಮನೋರಮೈ, ನೃತ್ಯ ಗೀತ ವಾದ್ಯಗಳು ಅತ್ಯಂತ ಆನಂದಕರವಾಗಿರ್ತಕ್ಕಂಥ ನೃತ್ಯ ಗೀತ ವಾದ್ಯಗಳನ್ನು ಮಾಡಬೇಕು. ಇನ್ನು ಜಾಗರ ಹೇಗೆ ಮಾಡಬೇಕು ಅಂತಿಕೊಂಡಂತ ಅನ್ನೋದನ್ನು ಸ್ಕಂದ ಪುರಾಣದಲ್ಲಿ ಸ್ವತಃ ರುದ್ರದೇವರು ನಾರದನಿಗೆ ಹೇಳ್ತಾನೆ. ಶೃಣು ನಾರದ ವಕ್ಷಾಮಿ ಜಾಗರಸ್ಯ ತು ಲಕ್ಷಣಂ. ಜಾಗರದ ಲಕ್ಷಣ ಹೇಳ್ತೇನೆ ಕೇಳಪ್ಪ, ಹೇಗೆ ಮಾಡಬೇಕು ಜಾಗರ ಅಂತ ಹೇಳಿ. ಏನ ವಿಜ್ಞಾತ ಮಾತ್ರೇಣ, ಜಾಗರವನ್ನು ಹೇಗೆ ಮಾಡಬೇಕು ತಿಳಿದುಕೊಂಡರೆ ಪರಮಾತ್ಮ ಅನುಗ್ರಹ ಆಗ್ತದೆ, ಮಾಡಿದ್ರಂತೂ ನಿಶ್ಚಿತ ಅನುಗ್ರಹ ಆಗ್ತದೆ. ಗೀತಂ ವಾದ್ಯಂಚ ನೃತ್ಯಂಚ, ಒಳ್ಳೆ ದೇವರ ನಾಮಗಳನ್ನು ಹೇಳಬೇಕು. ಸಂಗೀತ ಬರ್ತಿದ್ರೆ ತಬಲ ಇತ್ಯಾದಿಗಳ ವಾದ್ಯ ಸಹಿತವಾಗಿ ಭಜನೆಯನ್ನು ಮಾಡಬೇಕು. ಆ ನಂತರ ನೃತ್ಯ ಮಾಡಬೇಕಂತಂದರೆ, ಯಾಕೆ ನಮ್ಮಲ್ಲಿ ಕ್ರಮ ಇದೆ, ಹರಿವಾಣ ಸೇವೆಯಲ್ಲಿ ತಲೆ ಇಟ್ಕೊಂಡು ಕುಣಿತ ಪ್ರದಕ್ಷಿಣೆ ಮಾಡಬೇಕು ಅಂತ ತಿಳ್ಕೊಂಡಂತೆ. ಪುರಾಣ ಪಠನಂ ತಥಾ, ರಾತ್ರಿಯೆಲ್ಲ ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು. ಭಗವಂತನಿಗೆ ಧೂಪ ದೀಪಾದಿಗಳನ್ನು ಸಮರ್ಪಣೆ ಮಾಡಬೇಕು. ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತಂದ್ರೆ, ಮುದಾಯುಕ್ತಂ ಕ್ರಿಯಾನ್ವಿತಂ, ತೂಕಡಿಸ್ಕೋತಾ ನಡುಕಿಸ್ಕೋತಾ ನಡು ಮಲ್ಕೊಂಡಲ್ಲ, ಒಳ್ಳೆ ಉತ್ಸಾಹ ಇರಬೇಕು. ಆನಂತರ ಒಳ್ಳೆ ಆಕ್ಟಿವ್ ಆಗಿರಬೇಕು. ಸಾಶ್ಚರ್ಯಂಚೈವ ಸೋತ್ಸಾಹಂ, ಪರಮಾತ್ಮ ಎಷ್ಟು ಉಪಕಾರ ಮಾಡಿದ್ದಾನೆ, ಇಷ್ಟೆಲ್ಲ ಜಗತ್ತನ್ನು ಹೇಗೆ ನೋಡ್ಕೊಳ್ತಾನೆ, ನಮ್ಮನ್ನೆಲ್ಲರನ್ನು ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂತ ಆಶ್ಚರ್ಯಚಕಿತನಾಗಿ ಉತ್ಸಾಹದಿಂದ ಪಾಪಾಲಸ್ಯ ವಿಲರ್ಜಿತಂ, ಈ ಉತ್ಸಾಹ ಇದ್ರೆ ಪಾಪ ಆಲಸ್ಯಗಳು ಹೊರಟೋಗ್ತವೆ. ಮಧ್ಯ ಮಧ್ಯದಲ್ಲಿ ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಆರತಿ ಮಾಡಬೇಕು. ಯಾಮೇ ಯಾಮೇ ಮಹಾಭಾಗೆ, ಪ್ರತಿಯೊಂದು ಜಾಬದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಆರತಿಯನ್ನು ಮಾಡಬೇಕು ಅಂತ ಕೊಂಡಂತಿದ್ದಾರೆ. ಯಾಮೇ ಏತೈರ್ ಗುಣೈ ಸಮಾಯುಕ್ತಂ ಕುರ್ಯಾತ್ ಜಾಗರಣಂ ಹರೇಹೇ, ಈ ರೀತಿಯಾಗಿ ಭಗವಂತನನ್ನು ಕುರಿತು ಜಾಗರಣ ಮಾಡಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ವಿಜಯದಾಸರು ಕೂಡ ಇಂಥ ಒಂದು ಜಾಗರಣದ ಸಂದರ್ಭ ನಮಗೆ ಹೇಳ್ತಾರೆ. ಜ್ಞಾನಿಗಳೊಡನೆ ಕೊಳ್ಳಿರ್ದು ಸುತ್ತಲೂ ಶುದ್ಧ ಗಾನವ ಮಾಡುತ್ತ ಹರಿಮೆ ಮಹಿಮೆಯನ್ನು ಆತನ ತೂಗುತ್ತ ಹಾಡುತ್ತ ಪಾಡುತ್ತ ಧ್ಯಾನವ ಗೈಯುತ್ತಲೇ. ಜ್ಞಾನಿಗಳ ಜೊತೆಗಿರಬೇಕು, ಒಳ್ಳೆ ಶುದ್ಧವಾದ ರೀತಿಯಲ್ಲಿ ಅಪರೋಕ್ಷ ಜ್ಞಾನಿಗಳನ್ನು ಮಾಡಿದ ಹಾಡುಗಳನ್ನು ಹೇಳ್ತಿರಬೇಕು. ಹರಿಮೆ ಮಹಿಮೆ ಮತ್ತೆ ಮಧ್ಯ ಮಧ್ಯದಲ್ಲಿ ಚರ್ಚೆ ಮಾಡಬೇಕು. ಆ ಭಗವಂತನನ್ನು ತೂಗುತ್ತಾ ಹಾಡುತ್ತಾ ತೊಟ್ಲಲ್ಲಿ ಹಾಕಿ ಭಗವಂತನ ತೂಗಬಹುದು. ಧ್ಯಾನವ ಗೈಯುತ್ತಲಿ, ಮಧ್ಯ ಮಧ್ಯದಲ್ಲಿ ಧ್ಯಾನ ಮಾಡ್ತಾ ಮಾನಸ ಪೂಜೆಯನ್ನು ಮಾಡು. ದೊಡ್ಡಸ್ತಿಗೆ ಜನರು ನನ್ನ ನೋಡಲಿ ಅಂತಿಕೊಂಡು ತೋರಿಕೆ ಸರ್ವತಾ ಇರಬಾರ್ದು. ಯಾರಿಗೂ ಗೊತ್ತಾಗಲಾರದಂಥ ಒಂದು ಮಾನಸ ಪೂಜೆ ಆನಂದ ಅನುಭವಿಸ್ತಿರ್ಬೇಕು. ಆನೆಂಬ ಅಹಂಕೃತಿ ತೊರೆದು ನಾನು, ನನ್ನ ಹಾಡು ಚೆನ್ನಾಗಿದೆ, ಜನ ನನ್ನ ಕಡೆ ನೋಡ್ತಾ ಇದ್ದಾರೆ, ಜನ ನೋಡಲಿ ಅಂತಿಕೊಂಡಂತೆ ನಾನು ಡಾನ್ಸ್ ಮಾಡ್ತೇನೆ, ನಾನು ನರ್ತನ ಮಾಡ್ತೇನೆ, ಈ ರೀತಿಯಾಗಿ ಮಾಡಿದೆ ಪರಮಾತ್ಮ ಬಲಿಯಲ್ಲಿ ಭಗವಂತ ಸಂತುಷ್ಟನಾಗಲಿ ಅಂತ ಅನ್ನೋ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಜಾಗರವನ್ನು ಮಾಡಬೇಕು ಅಂತಿಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ತಾಳ ಮದ್ದಲಿ ಜಾಂಗಟಿ ತಂಬೂರಿ ಸಮ್ಮೇಳನದಿಂದ ಕೂಡಿ ಸೊಬಗು ವೈಯಾರದಿ
ಕಾಲಿಗೆ ಗೆಜ್ಜೆಯ ಕಟ್ಟಿ ವಲಯಾಕಾರದ ಮೇಲು ಚಪ್ಪಳೆ ಇಡುತ್ತಾ. ತಾಳ, ಮದ್ದಲೆ, ಜಾಗಟಿ, ತಂಬೂರಿ ಎಲ್ಲ ಥರದ ವಾದ್ಯಗಳ ಸಮ್ಮೇಳನ ಇರಬೇಕು. ಅದರಲ್ಲಿ ಮೈಮರೆತಿರಬೇಕು. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಭಗವಂತನ ಸುತ್ತಲೂ ತಿರುಗಾಡ್ತಾ ಚಪ್ಪಾಳೆಯನ್ನು ನೀಡುತ್ತಾ ಬಾಲಕರಿರಲಿ ವೃದ್ಧರಿರಲಿ ಬಾಲ ವೃದ್ಧರು ನಿಂದು ಕುಣಿದಾಡಿ ವೈಯಾಳಿಯಲಿ ಹರಿ ಸಂಕೀರ್ತನೆ ಮಾಡುತ್ತಾ ಸೋಲದೆ ಘನಸ್ವರದಿಂದ ಕೂಗುತ್ತಲಿ ವಿಶಾಲ ಭಕುತಿ ಫಲಿಸಿ ಏಕಾದಶಿ ವ್ರತ ಮಾಡಿರೋ ಸಾಧಿಸಿರೋ. ಪ್ರಾರಂಭ. ನನಗೆ ಕಂಠ ಇಲ್ಲ, ಸಂಗೀತ ಬರೋದಿಲ್ಲ. ಏಕಾದಶಿ ವ್ರತ ಸಾಧಿಸಿ ಏಕಾದಶಿ ಸಾಧಿಸಿ ಶೋಧಿಸಿ ಏಕ ಭಕುತಿಯಿಂದ ಮಾಡಿರೋ ಪಾಡಿರೋ ಲೋಕದೊಳಗೆ ಇದೆ ಬೀರುತ ಸಾರುತ ಶ್ರೀಕಾಂತನ ನೆನೆಸಿ ಕಿರಿಬೆ ಬರೋ ಬದುಕ ಮೊಗದಿಂದಿಳಿಯಲು ಉದರಲೆದ್ದ ದೇವಗೆ ಅಭಿಷೇಚನ. ಪರಮಾತ್ಮ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಮೈಗೆ ಬೆವರು ಬಂತು ಅಂತಂದರೆ ಒಳಗಿದ್ದ ಭಗವಂತನಿಗೆ ಶುದ್ಧಾಭಿಷೇಕದ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಪರವಶನಾಗಿ ಮೈ ಮರೆದು ತಮ್ಮಳು ತಾವೇ ಹಿರಿಯದು ತಕ್ಕೈಸುತ್ತಲೇ. ಸಂತೋಷದಿಂದ ಕುಣಿಬೇಕಂತ. ಸಂತೋಷದಿಂದ ಒಬ್ಬೊಬ್ಬರು ಕೈ ಹಿಡಿದುಕೊಂಡು ಗುಡಿ ಆಡುವುದಂತಂದರೆ ಆ ರೀತಿ ಗುಡಿ ಆಡಬೇಕಂತ. ಮಧ್ಯ ಮಧ್ಯದಲ್ಲಿ ಸಂತೋಷದಿಂದ ನಗಬೇಕು, ಆನಂದದಿಂದ ಕಣ್ಣೀರನ್ನು ಸುರಿಸಬೇಕು, ಮೈ ರೋಮಾಂಚಿತವಾಗಬೇಕು. ಭುಜಗಳನ್ನು ಚಪ್ಪಳಿಸಿಕೊಂಡು ಏಕಾದಶಿ ದುರಿತ ರಾಶಿಗೆ ಪಾವಕವೆಂದು ಬೀರಿ ಬೊಬ್ಬೀರಿ ಬಿರಿದು ಸಾರಿ. ಏಕಾದಶಿ ಶ್ರೇಷ್ಠ, ಏಕಾದಶಿ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಏಕಾದಶಿ ಮಹಿಮೆಯನ್ನು ಕೂಡ ಕೊಂಡಾಡಿ ಮಧ್ಯ ಮಧ್ಯದಲ್ಲಿ ಮಂಗಳಾರತಿ ಎತ್ತಿ. ಆಗಲೇ ಹೇಳಿದಂತೆ ಪ್ರತಿ ಜಾವದಲ್ಲಿ ಮಂಗಳಾರತಿಯನ್ನು ಮಾಡ್ತೇವೆ. ಸದ್ವೈಷ್ಣವರ ಕೂಡೆ ಹರಿಪರ ದೇವತೆ. ಪುನಃ ಪುನಃ ಹೇಳಬೇಕು, ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿ ಹೇಳುತ್ತಾ ಏಕಾದಶಿ ವ್ರತವನ್ನು ಮಾಡುವುದರ ಜೊತೆಗೆ ಜಾಗರವನ್ನು ಕೂಡ ಮಾಡಬೇಕು ಅನ್ನುವುದನ್ನು ದಾಸರು ನಮಗೆ ತಿಳಿಸಿ ಹೇಳ್ತಾರೆ. ಯಾಕೆ? ನಮ್ಮ ಶರೀರದ ಟಾಕ್ಸಿನ್ಸ್ ಪೂರ್ತಿ ಹೊರಗೆ ಹೋಗಬೇಕಾಗಿತ್ತು ಅಂತಂದರೆ ಏಕಾದಶಿ ಅಂತೇಳಿ 24 ತಾಸು 20 ತಾಸು ಮಲ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆ್ಯಸ್ ಸೂನ್ ದ ಫಾಸ್ಟಿಂಗ್ ಟ್ರೀಟ್ಮೆಂಟ್, ಡಾಕ್ಟರ್ ಹೇಳ್ತಾರೆ, ಬಿಗಿನ್ಸ್ ಇಸ್ ಪೇಷನ್ಸ್ intestine are purged and all endotoxins which can poison the system or the withdrawal of match possible the organism. ಆ ವಿಷ ಪೂರ್ತಿ ಹೋಗಬೇಕಾಗಿದ್ದರೆ ನಾವು ಎಚ್ಚರ ಇರಬೇಕು. ಎಚ್ಚರ ಇದ್ದರೆ ಆ ಕ್ರಿಯೆ ಬೇಗ ಬೇಗ ನಡೀತದೆ. ಅಷ್ಟೇ ಅಲ್ಲ, ಮಾಡುವ ಆ ಪ್ರಾರ್ಥನೆಯಿಂದ ನಮ್ಮ ಶಾರೀರಿಕ ಮಾನಸಿಕ ಬೌದ್ಧಿಕ ಲಾಭಗಳಾಗುವುದರ ಜೊತೆಯಲ್ಲಿ ಪರಮಾತ್ಮ ಅನುಗ್ರಹವಾಗುವ ಜೊತೆಯಲ್ಲಿ ಪ್ರಾರ್ಥನೆ ಮನುಷ್ಯನ ಜೀವನದಲ್ಲಿ ಅವನ ಸಕಲ ದುಃಖಗಳನ್ನು ದೂರ ಮಾಡುವ ಸಾಧನವಾಗಿದೆ. ಅಲೆಕ್ಸಿ ಕ್ಯಾರಿ ಅಂತೇಳಿ ಅಂತಕ್ಕಂಥ ಡಾಕ್ಟರ್ ಹೇಳ್ತಾನೆ, ದ ರಿಸಲ್ಟ್ ಆಫ್ ದ ಪ್ರೇಯರ್ ಆರ್ relevant to science as well as to religion. Prayer acts not only in our affective status but also a psychological process. Sometimes it cures organic diseases few instant or in few days. ಆದ್ದರಿಂದಾಗಿ ಎಷ್ಟೋ ದೀರ್ಘ ರೋಗವನ್ನು ಕೂಡ ದೂರ ಮಾಡ್ತದೆ ಉಪವಾಸ, ಜಾಗರ ಮತ್ತು ಪ್ರಾರ್ಥನೆಗಳು. ಏಕಾಂತ ಪ್ರಾರ್ಥನೆಯಿಂದ ಕ್ಯಾನ್ಸರ್ನಂಥ ರೋಗಗಳು ಕೂಡ ದೂರವಾಗ್ತವೆ ಅಂತ ಹೇಳ್ತಾರೆ. ಕೆ ಸುಬ್ಬರಾಯನ್ ಅಂತಿಕೊಂಡಂತಕ್ಕಂಥ ಒಬ್ಬ ಫಿಲಾಸಫರ್ ಹೇಳ್ತಾರೆ, ದ ಬ್ಯೂರೋ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್
Yet Lords has registered more than 200 cases, tuberculosis, blindness, osteomalacia, cancer, and other organic diseases whose almost instantaneous cure ಬೈ ಪ್ರೇಯರ್ ಅಂತಕೊಂಡು ಅಂತ ಹೇಳಿ ನಡೆದಿರ್ತಕ್ಕಂಥ ಘಟನೆಯನ್ನು ಅವರು ತಿಳಿಸಿ ಹೇಳ್ತಾರೆ. ಆದ್ದರಿಂದ ಏಕಾದಶಿ ಉಪವಾಸ ಇದು ಕೇವಲ ಅಂಧವಿಶ್ವಾಸವಲ್ಲ. ಏಕಾದಶಿ ಉಪವಾಸ ಇದು ನಮಗೆ ಪೀಡಾದಾಯಕವಲ್ಲ. ಏಕಾದಶಿ ಉಪವಾಸ ನಮಗೆ ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಪರಮಾತ್ಮನ ಪರಮಾನುಗ್ರಹಕ್ಕೆ ಕಾರಣವಾಗ್ತದೆ. ಯಾಕೆ ಜಾಗರದ ನಿಮಿತ್ತದಿಂದ ಪಾಠ ಪ್ರವಚನ ಚರ್ಚೆ ವಿಷ್ಣು ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವದ ವೈಶಿಷ್ಟ್ಯ ನಾವು ಹೊಸದರಲ್ಲಿ ಬೇಕಾದ ಸಲ ಜಾಗರ ಮಾಡಿದ್ದೇವೆ. ಆದರೆ ಈಗ ಜನರು ಸ್ವಲ್ಪ ದೂರ ಆಗಿದ್ದಾರೆ. ಆದರೆ ಜಾಗರ ಮಾಡಬೇಕು. ಪ್ರತಿ ಏಕಾದಶಿ ಜಾಗರ ಮಾಡುವ ಅಭ್ಯಾಸ ಇಟ್ಕೊಳ್ಬೇಕು. ಇಬ್ಬರೇ ಇರಲಿ, 4 ಜನ ಇರಲಿ, 10 ಜನ ಇರಲಿ, 100 ಜನ ಇರಲಿ, ಆ ರೀತಿಯಾಗಿ ಮಾಡಿ ನಾವು ಇಟ್ಕೊಂಡಿದ್ರೆ ದೇವರು ವಿಶೇಷ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದಾಗಿ ಕೇವಲ ಆಷಾಢ ಏಕಾದಶಿ ಅಷ್ಟೇ ಉಪವಾಸ ಮಾಡಬೇಕು, ಇಲ್ಲ ಕಾರ್ತೀಕ ಒಂದು ಮಾಡಿದರೆ ಸಾಕು ಅಂತ ಅನ್ನೋದನ್ನದೇ ಪ್ರತಿ ತಿಂಗಳು ಎರಡು ಏಕಾದಶಿ ದಿನ ತಪ್ಪದೇ ಉಪವಾಸ ಮಾಡಬೇಕು. ತಪ್ಪದೇ ಭಗವಂತನಿಗೋಸ್ಕರ ನಾನು ಮೊದಲು ಹೇಳಿದಂತೆ ಉಪವಾಸ ಪರಮಾತ್ಮನ ನಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಭಗವಂತನ ಹತ್ತಿರ ಇರಬೇಕು ನಾವು ಈ ದಿನ ಪೂರ್ತಿ. ಶನಿವಾರ ರವಿವಾರ ಬಂತು ಅಂತಂದರೆ ನಾವು ಬರೀ ರವಿವಾರ ಪಾಠ ಮಾಡ್ತೀವಿ ಅಂದ್ರೆ ಆಚಾರ್ಯ ಅವತ್ತು ಮಾತ್ರ ನಮ್ಮ ಫ್ಯಾಮಿಲಿಗೋಸ್ಕರ ಕೊಡ್ತೀವಿ ರೀ. ಒಳ್ಳೆ ಫ್ಯಾಮಿಲಿಗೆ ನಾವು ಕೊಡದೇ ಇದ್ರೆ ಉಪಯೋಗ ಏನು? ಅರೆ ಫ್ಯಾಮಿಲಿಗೆ ವಾರಕ್ಕೆ 1 ದಿವಸ ಕೊಡ್ತೀರಲ್ಲ, ದೇವರಿಗೆ 15 ದಿವಸ ಒಂದಾದರೂ ಕೊಡಿ. ಅವನೇ ನಿಜವಾದ ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಅವನೇ ನಮ್ಮ ಬಂಧು ಬಳಗ, ಎಲ್ಲವೂ ಅವನೇ. ಇಂಥ ಹರಿದಿನ ದಿನ ಉಪವಾಸ ಮಾಡಿ ಜಾಗರವನ್ನು ಮಾಡಿದರೆ ನಾವು ಫಿಸಿಕಲ್, ಸೈಕಾಲಜಿಕಲ್, ಇಂಟೆಲೆಕ್ಚುವಲ್ ಆ್ಯಂಡ್ ಸ್ಪಿರಿಚುವಲ್ ಆರೋಗ್ಯದಿಂದ ಯುಕ್ತರಾಗ್ತೇವೆ. ಪರಮಾತ್ಮನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಭಗವಂತ ನಿಶ್ಚಿತವಾಗಿ ಕೂಡ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಪ್ರತಿಯೊಬ್ಬರು ಚಿಂತನೆ ಮಾಡಿ, ವಿಚಾರ ಮಾಡಿ, ಆರಂಭ ಮಾಡಿ, ಆಹಾರ ಕಡಿಮೆ ಮಾಡ್ತಾ ಮಾಡ್ತಾ 1 ದಿವಸದಿಂದ ಪೂರ್ತಿ ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಭಗವಂತ ಪರಮಾನುಗ್ರಹ ಮಾಡ್ತಾನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷ ನಾಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.